ಹಲೋ ನಮಸ್ಕಾರ. ನಾನು ನಿಮ್ಮ ನಾಮದೇವ್. ನಾನು ಇವತ್ತು ನಿಮಗೆ ದಾಸವಾಳ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ನಾವು ದಾಸವಾಳದಲ್ಲಿ ಟೂ ಟೈಪ್ಸ್ ಆಫ್ ದಾಸವಾಳ ಇರುತ್ತೆ. ಒಂದು ನಾಟಿ ದಾಸವಾಳ, ಇನ್ನೊಂದು ಹೈಬ್ರಿಡ್ ದಾಸವಾಳ. ಜಾಸ್ತಿ ದಾಸವಾಳವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಬೆಳೆಸ್ತಕ್ಕಂಥ ಪ್ಲ್ಯಾಂಟ್ ಇದಾಗಿದೆ. ಇದು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ಬೋದು ಅಥವಾ ನರ್ಸರಿಗೆ ಹೋಗಿಬಿಟ್ಟು ಪರ್ಚೇಸ್ ಮಾಡಿರ್ಬೋದು. ಆ ಗಿಡನ ನಾವು ಏನು ಮಾಡಿರ್ತೀವಿ, ನಾಟಿ ಮಾಡಿರ್ತೀವಿ. ಆ ನಾಟಿ ಮಾಡಿರ್ತಕ್ಕಂಥ ಗಿಡ ಅದು ಏನಾಗಿದೆ, ಸಂಪೂರ್ಣವಾಗಿ ಹೆಲ್ದಿ ಆಗಿರುತ್ತೆ. ಚಿಕ್ಕ ಚಿಕ್ಕ ಗಿಡದಲ್ಲೇ ಫ್ಲವರಿಂಗ್ ಚೆನ್ನಾಗಿ ಇಲ್ಡ್ ಬಂದಿರುತ್ತೆ. ಆಮೇಲೆ ಹೆಲ್ದಿ ಆಗಿರುತ್ತೆ, ಹೈಜೆನಿಕ್ ಆಗಿರುತ್ತೆ. ಆ ಗಿಡ 20 to 30 ಡೇಸ್ ಹೊರಗಡೆ ನಮ್ಮ ಮನೆಯಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಅದೇ ಹೈಜೆನಿಕ್ ಇರಲ್ಲ. ಅದೇನಾಗಿಬಿಡುತ್ತೆ, ಯಾವುದೋ ಒಂದು ಫ್ಲವರಿಂಗ್ ಇರಲ್ಲ, ಗ್ರೋತ್ ಆಗುತ್ತಾ ಇರುತ್ತೆ, ಫ್ಲವರಿಂಗ್ ಬರಲ್ಲ. ಆಮೇಲೆ ಯಾವುದೋ ಒಂದು ಸ್ಟ್ರಕ್ ಆಗಿ ನಿಲ್ಲಾಗಿ ನಿಂತ್ಕೊಂಡು ಬಿಡುತ್ತೆ. ಅವಾಗ ನಮ್ಗೆ ಏನಕ್ಕೆ ಬೆಳೀತಾ ಇಲ್ಲ ಅಂತ ನಮ್ಗೆ ಅದೊಂದು ತಲೆಯಲ್ಲಿ ಒತ್ತೋಗುತ್ತೆ. ಅದಕ್ಕೆ ನಾನು ಅದು ಯಾವ ರೀತಿ ಕಾಯಿಲೆ ಬೀಳುತ್ತೆ, ಅದಕ್ಕೆ ಮೇಜರ್ ಆಗಿ ಕಾಯಿಲೆ ಬರೋದಂದ್ರೆ ಈ ಬ್ಲ್ಯಾಕ್ ಫಂಗಸ್ ಮತ್ತು ವೈಟ್ ಫಂಗಸ್ ಅಂತ ಬರುತ್ತೆ. ಅದರಲ್ಲಿ ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಬಿಳಿ ಉಣ್ಣೆ ಮತ್ತು ಕರಿ ಉಣ್ಣೆ ಅಂತ ಬರುತ್ತಲ್ಲ, ಅದಕ್ಕೆ ಬೇಗ ಅಡಾಪ್ಟ್ ಆಗುತ್ತೆ. ಅದನ್ನು ಸಂಪೂರ್ಣವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದನ್ನು ಯಾವ ರೀತಿ ಕೇರ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ, ಈ ಬ್ಲ್ಯಾಕ್ ಫಂಗಸ್ ಮತ್ತೆ ವೈಟ್ ಫಂಗಸ್, ಈ ಬಿಳಿ ಉಣ್ಣೆ ಮತ್ತು ಕರಿ ಉಣ್ಣೆ ಏನಕ್ಕೆ ಬರುತ್ತಪ್ಪ ಅಂದ್ರೆ, ಯಾವಾಗ ಆ ಗಿಡದ ಸುತ್ತಮುತ್ತಲು ಮಾಯಿಚರ್ ಆಗಿರುತ್ತೋ, ಒಂದು ತೇವಾಂಶ ಆಗಿರುತ್ತೋ, ಡರ್ಟಿ ಕೆಸಡ ಹೊಲಸು ಅದು ಇದು ಬಿದ್ದಿರುತ್ತಲ್ಲ, ಎನಿ ಟೈಮ್ ಮಾಯಿಚರ್ ಇರುವಾಗ ಅಲ್ಲಿ ಅದು ಮರಿಗಳಾಕಿರುತ್ತದೆ. ಆ ಮಾಯಿಚರಲ್ಲಿ ಉಣ್ಣೆ ಹೊತ್ತು ಅದು ಬ್ಲ್ಯಾಕ್ ಉಣ್ಣೆ ವೈಟ್ ಉಣ್ಣೆ ಮರಿಗಳನ್ನ ಹಾಕಿರುತ್ತೆ. ಆ ಫುಡ್ಗೋಸ್ಕರ ಅದೇನು ಮಾಡುತ್ತೆ, ಇದರಲ್ಲಿ ಒಂದು ಜೆಲ್ ತರ ಬರುತ್ತೆ ಹೈಬಿಸ್ಕಸ್ ಅಲ್ಲಿ, ಆ ಜೆಲ್ ತಿನ್ನೋಕ್ಕೋಸ್ಕರ ಅಲ್ಲಿ ಬಂದ್ಬಿಡುತ್ತೆ. ಅಲ್ಲೇ ಬಂದ ನಂತರ ಅದು ಸಂಪೂರ್ಣವಾಗಿ ಅದು ಫ್ಯಾಮಿಲಿನ ತನ್ನ ಮನೆ ಮಾಡ್ಕೊಂಡು ಬಿಡುತ್ತೆ. ಅವಾಗ ಗಿಡ ಏನಾಗುತ್ತೆ, ಈ ಫುಡ್ ಸಪ್ಲೈ ಮಾಡ್ತಕ್ಕಂಥ ಫ್ಲೋಯಮ್ ಇರ್ತಲ್ವಾ, ಅದನ್ನೇ ಸ್ಟ್ರಕ್ ಆಗಿಬಿಡುತ್ತೆ. ಹಿಂಗಾಗಿ ಆ ಪ್ಲಾಂಟ್ ಗ್ರೋತ್ ಆಗದೆ ರೀತಿನೇ ನೋಡ್ಕೊಂಡು ಬಿಡುತ್ತೆ. ಅಲ್ಲಿ ಒಂದು ದಾಸವಾಳದಲ್ಲಿ ಇರ್ತಕ್ಕಂಥ ಫೋಟೋಸಿಂಥೆಸಿಸ್ ಕ್ರಿಯೆ ಇದೆಯಲ್ಲ, ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ಅದು ಸಂಪೂರ್ಣವಾಗಿ ನಿಂತ್ಕೊಂಡು ಬಿಡುತ್ತೆ. ಅವಾಗ ಅದು ಗಿಡ ಏನಾಗ್ಬಿಡುತ್ತೆ, ಈಲ್ಡಿಂಗ್ ಕೊಡಲ್ಲ. ಅಂದ್ರೆ ಫುಡ್ ಇಲ್ಲ ಅಂದ್ರೆ ಅದು ವೀಕ್ ಆಗಿಬಿಡುತ್ತೆ. ಅದನ್ನ ಸಂಪೂರ್ಣವಾಗಿ ನಾವು ಯಾವ ರೀತಿ ಟ್ರೀಟ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ